ಹಲ್ಲೆಲೂಯಾ. ಯಾವ ಉದ್ದೇಶಕ್ಕೆ ದೇವರು ನಿನ್ನ ಆ ಜಾಗದಲ್ಲಿ ಇಟ್ಟಿದನೋ, ಯಾವ ಉದ್ದೇಶಕ್ಕೆ ದೇವರು ನಿನ್ನ ಕರೆದಿದನೋ, ಯಾವ ಉದ್ದೇಶಕ್ಕೆ ದೇವರು ನಿನ್ನ ಇಂಥ ಆಶೀರ್ವಾದ ಮಾಡಿದನೋ, ಯಾವ ಉದ್ದೇಶಕ್ಕೆ ಇವತ್ತು ಈ ಪರಿಸ್ಥಿತಿಗಳ ಮಧ್ಯೆ ಹೋಗ್ತಾ ಇದೆಯೋ, ಆ ಉದ್ದೇಶಕ್ಕೆ ತಕ್ಕಂತೆ ನಾವೇನು ಮಾಡಬೇಕು? ಫಲ ಕೊಡಬೇಕು. ಹಲ್ಲೆಲೂಯಾ. ಆ ಉದ್ದೇಶಕ್ಕೆ ತಕ್ಕಂತೆ ಫಲ ಕೊಡಬೇಕು. ಆ ಉದ್ದೇಶಕ್ಕೆ ತಕ್ಕಂತೆ ನಾವು ನಡಿಬೇಕು. ಆ ಉದ್ದೇಶವನ್ನು ಬಿಟ್ಟು ನಾವು ಹೋಗ್ಬಾರ್ದು. ಆ ಉದ್ದೇಶವನ್ನು ಬಿಟ್ಟು ಹೋದ್ರೆ ನಾವು ವಾಕ್ಯ ಓದಿಕೊಂಡಿವಿ. ಈಗ ಆಗಾಗ ಕೀರ್ತನೆ ಅವರು ನಾಶವಾಗಿ ಹೋಗ್ತಾರೆ. ದೇವರು ಯಾವ ಉದ್ದೇಶಕ್ಕೆ ನಿನ್ನನ್ನು ಆರಿಸಿಕೊಂಡು, ಯಾವ ಉದ್ದೇಶಕ್ಕೆ ದೇವರು ನಿನ್ನನ್ನು ಈ ಸ್ಥಳದಲ್ಲಿ, ಯಾವ ಉದ್ದೇಶಕ್ಕೆ ಆ ಕೆಲಸ ಕೊಡ್ತಾರೆ, ಯಾವ ಉದ್ದೇಶಕ್ಕೆ ದೇವರು ಈ ಸ್ಥಳದಲ್ಲಿ ನನ್ನ ಇಟ್ಟಿದ್ದಾನೆ, ಆ ಉದ್ದೇಶವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಆ ಉದ್ದೇಶನೇ ಮರ್ತು ಬಿಟ್ಟಿರೋ ಬಹಳ ಜನಕ್ಕೆ. ಹಣ ಬಂದ್ರೆ ಉದ್ದೇಶ ಮರ್ತು ಬಿಡ್ತಾರೆ. ಒಳ್ಳೆ ಫ್ಯಾಮಿಲಿ ಬಂದ್ರೆ ಉದ್ದೇಶ ಮರ್ತು ಬಿಡ್ತಾರೆ. ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಬಂದ್ಬಿಟ್ರೆ ಉದ್ದೇಶನ ಮರ್ತು ಬಿಡ್ತಾರೆ. ಅಥವಾ ಒಳ್ಳೆ ಏನಂತಾರೆ ಕೆಲಸ ಜಾಬ್ ಸಿಕ್ಕರೆ ಉದ್ದೇಶನ ಮರ್ತು ಬಿಡ್ತಾರೆ. ಆ ಸಂತೋಷದಲ್ಲಿ ದೇವರ ಉದ್ದೇಶನೇ ಮರ್ತು ಬಿಡ್ತಾರೆ. ಕೇರ್ಫುಲ್. ನೀನು ಬೇಕಾಗಿರುವಂಥದ್ದು ಏನು ಮಾಡ್ತೀವಲ್ಲ, ಇದೆಲ್ಲ ದೇವರು ಖುಷಿ ಪಡೋದು. ಆತನ ಉದ್ದೇಶವನ್ನು ನಾವು ನೆರವೇರಿಸಲಾಗಿದ್ದೇವೆ. ಆತನ ಉದ್ದೇಶಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಆತನ ಉದ್ದೇಶಕ್ಕೆ ತಕ್ಕಂತೆ ನಾವು ಜೀವಿಸ್ತಾ ಇದೀವ. ಆತನ ಉದ್ದೇಶಕ್ಕೆ ತಕ್ಕಂತೆ ನಾವು ನಡೀತಾ ಇದೀವ. ದಿಸ್ ಈಸ್ ದ ಇಂಪಾರ್ಟೆಂಟ್. ಗಾಡ್ ನೀಡ್ಸ್ ಟು ನೋ ಫ್ರಮ್ ಯುವರ್ ಸೈಡ್. ಆ ದೇವರ ನಿನ್ನಲ್ಲಿಟ್ಟಿರುವಂತಹ ಉದ್ದೇಶಕ್ಕೆ ತಕ್ಕಂತೆ ನೀನು ಜೀವಿಸ್ತಿದೀಯಾ, ದಟ್ಸ್ ವಾಟ್ ದೇವ್ರು ನೀಡ್ ಟು ನೋ ಫ್ರಮ್ ಯುವರ್ ಸೈಡ್. ಅದನ್ನೇ ದೇವರು ನಿನ್ನ ಹತ್ರ ಬಯಸ್ತಾರೆ, ಬೇರೆ ಯಾವುದು ಬಯಸಲ್ಲ ದೇವರು. ನೋಡಿ, ಒಂದು ಕಡೆ ಹೇಳ್ತಾನೆ, ಕಳೆದ ಸಾರಿ ಮಾಸ್ಟರ್ ಮಾರ್ ಹೇಳುವಾಗ ಜೀವಬಾಧ್ಯರ ಪಟ್ಟಿ ಅಂತ ಒಂದು ವಾಕ್ಯ ಹೇಳಿ. ಹೌದಾ? ಬಹಳ ಜನ ಯೇಸು ಸ್ವಾಮಿ ಹತ್ರ, ಸ್ವಾಮಿ ನಾವು ಪ್ರಾರ್ಥನೆ ಮಾಡಿದ್ರೆ ರೋಗಗಳೋದು, ನಾವು ಪ್ರಾರ್ಥನೆ ಮಾಡಿದ್ರೆ ದೆವ್ವಗಳೋದು, ನಾವು ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳೋದು ಅಂತೇಳಿ ಎಲ್ಲರೂ ಯೇಸು ಹತ್ರ ಬರ್ತಾರೆ. ಆಗ ಯೇಸು ಒಂದು ಮಾತು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡೋದಕ್ಕೆ ದೆವ್ವಗಳೋದುವ, ನೀವು ಪ್ರಾರ್ಥನೆ ಮಾಡೋದಕ್ಕೆ ಏನಂತಾರೆ ರೋಗಗಳೋದುವ, ನೀವು ಪ್ರಾರ್ಥನೆ ಮಾಡೋದಕ್ಕೆ ಅದ್ಭುತ ಹೋಗಿದ್ವು ಅಂತ ಹೇಳಿ ಸಂತೋಷ ಪಡಬೇಡ್ರಿ. ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾವಾ? ಅದು ಬರೆದಿದ್ರೆ ಅದಕ್ಕೂ ಸಂತೋಷ ಪಡ್ರಿ. ಆಗ್ಲಿ, ಇದಕ್ಕೆಲ್ಲ ನೀವು ಸಂತೋಷ ಪಡಬೇಕು ಸರ್. ನೋ, ವಾಟ್ ಈಸ್ ದ ಗಾಡ್ ಇಂಟೆನ್ಷನ್? ವಾಟ್ ಈಸ್ ದ ಗಾಡ್ಸ್ ಪರ್ಪಸ್ ಫ್ರಮ್ ಯುವರ್ ಲೈಫ್? ನಿನ್ನ ಜೀವನದ ಬಗ್ಗೆ ದೇವರ ಉದ್ದೇಶ ಏನು? ದೇವರು ಬುದ್ಧಿ ಕೊಟ್ಟಾನೆ, ಜ್ಞಾನ ಕೊಟ್ಟಾನೆ, ತಿಳುವಳಿಕೆ ಕೊಟ್ಟಾನೆ, ಕೆಲಸ ಕೊಟ್ಟಾನೆ, ಹಣ ಕೊಟ್ಟಾನೆ, ಬಲ ಕೊಟ್ಟಾನೆ, ಶಕ್ತಿ ಕೊಟ್ಟಾನೆ. ಏನ್ ಬೇಕಾದ್ರೆ ಇದು ಒಳ್ಳೇದೇ ನಾನು ಮಾಡೋದಂತ ನೀನು ಅನ್ಕೊಂಡು ಒಳ್ಳೇದೇ ಮಾಡ್ತಾ ಇರ್ಬೋದು. ಬಟ್ ವಾಟ್ ಈಸ್ ದ ಗಾಡ್ಸ್ ಪರ್ಪಸ್ ಅಂಡ್ ಇಂಟೆನ್ಷನ್ ಫ್ರಮ್ ಯುವರ್ ಲೈಫ್? ಅರ್ಥ ಆಗ್ತದೆ ನಾನು ಹೇಳೋದು? ದೇವರ ಉದ್ದೇಶ ನಿನ್ನ ಜೀವನದಲ್ಲಿ ಏನಿದೆಯಾ ಅದನ್ನು ಮಾಡ್ತಾ ಇದೆಯಾ? ಇನ್ನೊಬ್ಬರಿಗೆ ದಾನ ಮಾಡ್ತೀವಿ, ಒಳ್ಳೇದು. ಇನ್ನೊಬ್ಬರನ್ನ ಖುಷಿ ಪಡಿಸ್ತೀವಿ, ಒಳ್ಳೇದು. ಒಳ್ಳೆ ಸಂಬಳ ತರ್ತೀವಿ, ಒಳ್ಳೇದು. ಒಳ್ಳೆ ಬಲದಲ್ಲಿದ್ದೀವಿ, ಒಳ್ಳೇದು. ಪ್ರಾರ್ಥನೆ ಮಾಡ್ತಾ ಇದೀವಿ, ಒಳ್ಳೇದು. ಒಳ್ಳೆ ಉದ್ಧಾರ ಆಗ್ತಿದ್ವಿ, ಒಳ್ಳೇದೇ. ಬಟ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ದೇವರ ಉದ್ದೇಶವು ನಮ್ಮ ಜೀವನದಲ್ಲಿ ನಾನು ಅದರ ಪ್ರಕಾರ ಆತನ ಉದ್ದೇಶವನ್ನು ನೆರವೇರಿಸ್ತಾ ಇದ್ದೇನೆ. ದಿಸ್ ಇಸ್ ಇಂಪಾರ್ಟೆಂಟ್. ಗಾಡ್ಸ್ ಇಂಟೆನ್ಷನ್ ಅಂಡ್ ಗಾಡ್ಸ್ ಪರ್ಪಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್. ಹಲ್ಲೆಲೂಯಾ. ಈಗ ಅದನ್ನೇ ಬಂದಿದೆ. ಆಗ ಆತನ ಸಿಂಪಲ್ ಆಗಿ ಒಂದು ಮಾತು, ಹೌದಮ್ಮ, ಸರಿಮಾ, ಓಕೆ, ಒಂದು ಕೆಲಸ ಮಾಡು, ಇದನ್ನೆಲ್ಲ ಮಾರಿ ನೀನು ಕೇಳ್ರಿ, ಇದನ್ನೆಲ್ಲ ಮಾರಿ ನೀನು ಸಾಲ ತೀರ್ಸಿ, ಉಳಿದಿದ್ದು ಹೇಳ್ರಿ, ಉಳಿದಿದ್ದು ಇನ್ನ ಜೀವನ ಪೂರ್ತಿ ನಿನ್ನ ಜೀವನ ಇದರಲ್ಲೇ ನಡೆದ. ದೇವರು ಕೊಡಕ್ ಶುರು ಮಾಡಿದ್ರೆ ಸ್ವಲ್ಪನೇ ಕೊಡಲ್ಲ, ಜೀವನ ಪೂರ್ತಿ ಆಗುವಷ್ಟು ಆಶೀರ್ವಾದ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಆಹಾ, ಏನು ಗೊತ್ತಾ? ಮಾರೋ ನಾಲೆಡ್ಜ್ ಅವ್ರಿಗೆ ಬೇಕಾಗಿತ್ತಲ್ಲಿ. ನಿನ್ನೆ ಮಾರೋದು ಗೊತ್ತಾಗಬೇಕಲ್ಲ. ಗಂಡ ಯಾವತ್ತು ಹೊರ ಕರ್ಕೊಂಡೋಗಲಿ ಏನು ಗೊತ್ತಿಲ್ಲ, ಬಟ್ ದೇವರಲ್ಲಿ ಕೊಟ್ಟಿದ್ದೇನು ಗೊತ್ತಾ ಅವರಿಗೆ? ಆ ಮಾರುವಂತ, ಸೇಲ್ ಮಾಡುವಂತ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಅದನ್ನು ಮಾರುವಂತ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ನೀವೊಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ದೇವರು ನಿನ್ನಲ್ಲಿ ಒಂದು ರಿಸೋರ್ಸ್ ಇಟ್ಟಿದ್ದಾನೆ, ಕೇಳಿಸ್ಕೊಳ್ಳಿ. ದೇವರು ನಿನ್ನಲ್ಲಿ ಒಂದು ವರ ಇಟ್ಟಿದ್ದಾನೆ. ದೇವರು ನಿನ್ನಲ್ಲಿ ಒಂದು ಫೋರ್ಸ್ ಇಟ್ಟಿದ್ದಾನೆ. ದೇವರ ನಿನ್ನಲ್ಲಿ ಒಂದು ಪವರ್ ಇಟ್ಟಿದ್ದಾನೆ. ದೇವರ ನಿನ್ನಲ್ಲಿ ಒಂದು ಗಿಫ್ಟ್ ಇದ್ದಾನೆ. ಅದನ್ನು ಬಳಸಿಕೊಳ್ಳುವಂತ ವಿಧಾನವನ್ನು ನೀನು ಕಲ್ತಿಲ್ಲ. ಎಣ್ಣೆ ಇದೆ, ಹೌ ಟು ಯುಟಿಲೈಸ್, ಹೌ ಟು ಸೇಲ್, ಹೌ ಟು ಗೆಟ್ ಮನಿ, ಹೌ ಟು ಗೆಟ್ ಮನಿ, ಹೌ ಟು ಸಾಲ್ವ್ ಮೈ ಪ್ರಾಬ್ಲಮ್. ಹಣ ಇದೆ ನಮ್ಗೆ, ಇಷ್ಟು ದೊಡ್ಡ ಹೊಲ ಐತಪ್ಪ, ಇಷ್ಟು ದೊಡ್ಡ ಜಾಗ ಐತಪ್ಪ, ಏನ್ ಲಾಭ? ಇವತ್ತು ನನಗೆ ಉಪಯೋಗ ಇರ್ಬೇಕಲ್ಲ. ಹೌ ಟು ಯುಟಿಲೈಸ್ ಗಾಡ್ಸ್ ರಿಸೋರ್ಸಸ್, ಹೌ ಟು ಎಕ್ಸ್ಪೀರಿಯನ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ದೇವರ ಆಶೀರ್ವಾದಗಳನ್ನು ನಾನು ಅನುಭವಿಸುವಂತ ನಾಲೆಡ್ಜ್ ನಾನು ತಿಳ್ಕೊಳ್ಬೇಕು. ಅರ್ಥ ಆಯ್ತಾ ಇಲ್ಲ? ದೇವರು ನಿನ್ನಲ್ಲಿ ಜ್ಞಾನ ಇಟ್ಟಿದ್ದಾನೆ, ತಿಳುವಳಿಕೆ ಇಟ್ಟಿದ್ದಾನೆ, ಶಕ್ತಿ ಇದೆ, ಬಲ ಇದೆ, ಸಾಕಷ್ಟು. ಒಬ್ಬೊಬ್ಬರಿಗೆ ಒಂದೊಂದು ವರಗಳನ್ನು ಆ ವರಗಳನ್ನು ಉಪಯೋಗಿಸಿಕೊಳ್ಳುವಂತ ನಾಲೆಡ್ಜ್, ಉಪಯೋಗಿಸಿಕೊಳ್ಳುವಂತ ದೈವಿಕ ಜ್ಞಾನ ನಮಗೆ ಬೇಕಿದೆ. ಹಲ್ಲೆಲೂಯಾ. 5 ರೊಟ್ಟಿ 2 ಮೀನು ಎಷ್ಟು ಜನಕ್ಕೆ ಊಟ ಕೊಟ್ರು? ಉಳಿದುವ ಸಾಕಾದ್ವ? 4000 ಜನಕ್ಕೆ ಊಟ ಕೊಟ್ರು, ಉಳಿದುವ ಸಾಕಾದ್ರು? ಸಾಕಾದ್ರು.
ಏನೇ ಅದ್ಭುತ ಮಾಡಿರ್ಲಿ ಕೂಡ ಅದನ್ನು ಉಳಿಸ್ಯಾನ. ಯಾಕೆ ಉಳಿಸ್ಯಾನ? ಮುಂದಿನ ಪೀಳಿಗೆಗೆ ಇದೇನಾಗ್ಬೇಕು? ಸಾಕ್ಷಿಯಾಗಿರ್ಬೇಕು. ಇವತ್ತು ನಿನ್ನನ್ನು ದೇವರು ಉಳಿಸ್ಯಾನೆ, ಆಶೀರ್ವಾದವಾಗಿ ಇಟ್ಟಿದ್ದೇನೆ, ನಿನ್ನ ನೆಕ್ಸ್ಟ್ ಜನರೇಷನ್ ನೀನು ಸಾಕ್ಷಿಯಾಗಿರ್ಬೇಕು. ದೇವರು ಕೊಟ್ರೆ ಅಷ್ಟಿಷ್ಟು ಕೊಡಲ್ಲ, ನೀನು ಸಾಕಾಗುವಷ್ಟು, ಹೊರ ಸೂಸುವಷ್ಟು. ಎಲ್ಲಿಗೆ ಹೊರ ಸೂಸ್ತಿತ್ತಂದೋ ಇವ್ರದ್ದು, ಎಲ್ಲಿ ಹೊರ ಸೂಸ್ತು? ಅವ್ರ ಜೀವನ ಪೂರ್ತಿ ಹೊರ ಸೂಸ್ತು. ಅಷ್ಟು ದೇವರು ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಮ್ಮ ಸಮಸ್ಯೆಯಿಂದ ಸಂಭ್ರಮಕ್ಕೆ ಹೋಗ್ಬೇಕಂದ್ರೆ ಮೆಟ್ಟಲುಗಳು ಹೇಳ್ರೆ, ಒಂದನೇದಾಗಿ ನಾನು ಹೇಳ್ತಾನೆ ಇದ್ದೀನಿ, ಕೆಲವರು ಬರ್ಕೊಂತಾನೆ ಇದ್ದೀನಿ, ನೀವು ಹೇಳ್ಬೋದು. ಒಂದೇದೇನಮ್ಮ? ನಮ್ಮ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಗುರುತಿಸಿ ಸೇವಕರ ಹತ್ರ ನಾವು ಆಲೋಚನೆ. ಎರಡನೇದಾಗಿ ಸಾಲ ಯಾವತ್ತೂ ಮಾಡಬಾರ್ದು. ಸಾಲ ಮಾಡಿದ್ರೆ ದೇವರಿಗೆ ಅವಮಾನ. ದೇವರನ್ನು ಬಿಟ್ಟು ಬೇರೆಯವ್ರ ಮುಂದೆ ಕೈ ಚಾಚಿದ್ರೆ ತಲೆ ಬಾಗಿದ್ರೆ ದೇವರ ನಾಮಕ್ಕೆ. ಎರಡನೇ ಭಾಗ ಇವರ ಮಾತನ್ನು ಕೇಳಬೇಕು. ಆಮೇಲೆ ನಿನ್ನ ಸ್ಥಿತಿಯನ್ನು ಏನ್ ಮಾಡ್ಬೇಕು? ನಾವು ಯಥಾರ್ಥವಾಗಿ ಒಪ್ಪಿಕೊಳ್ಬೇಕು. ನಮ್ಮ ಹತ್ರ ಏನಿದೆ ಹೇಳ್ಬೇಕು, ನಮ್ಮ ಹತ್ರ ಎಷ್ಟಿದೆ ಹೇಳ್ಬೇಕು, ಸ್ಪಷ್ಟತೆ ಇರ್ಬೇಕು. ಯು ಶುಡ್ ಹ್ಯಾವ್ ದ ಕ್ಲಾರಿಟಿ. ಕ್ಲಾರಿಟಿ ಇದೆ ನಿಮ್ಮ ಲೈಫ್ ಬಗ್ಗೆ? ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ಮ ಮಕ್ಕಳ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ಮ ವೈಫ್ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ಮ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ಮ ಫೈನಾನ್ಸ್ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ಮ ಕೆಲಸದ ಬಗ್ಗೆ ಕ್ಲಾರಿಟಿ ಇದೆಯಾ? ಯು ಶುಡ್ ಹ್ಯಾವ್ ದ ಕ್ಲಾರಿಟಿ ಅಬೌಟ್ ಯುವರ್ ಫ್ಯಾಮಿಲಿ, ಯುವರ್ ಲೈಫ್, ಯುವರ್ ಫ್ಯೂಚರ್, ನಾಟ್ ಅದರ್ಸ್. ಡೋಂಟ್ ಹ್ಯಾವ್ ದ ಕ್ಲಾರಿಟಿ ಫಾರ್ ಯುವರ್ ಲೈಫ್, ಯು ಡೋಂಟ್ ಗೆಟ್ ಎನಿಥಿಂಗ್ ಫ್ರಮ್ ದ ಗಾಡ್. ಹಲ್ಲೆಲೂಯಾ. ನಂತರ ಭಾಗದಲ್ಲಿ ಆಕೇನ್ ಮಾಡಿದೆ? ಎಲ್ಲರ ಹತ್ರ ಯಾವತ್ತೂ ಕೂಡ ಯಾರ ಹತ್ರ ಮುಖ ಕೆಡಿಸ್ಕೋಬೇಡ್ರಿ, ಯಾರ ಬಗ್ಗೆ ತಪ್ಪಾಗಿ ಮಾತಾಡಬೇಡ್ರಿ, ಯಾರ ಬಗ್ಗೆ ತಪ್ಪಾಗಿ ಯೋಚಿಸಬೇಡ್ರಿ. ನಿಮಗೆ ಟೈಮ್ ಸಿಗ್ತಾ ಪ್ರಾರ್ಥನೆ ಮಾಡಿ, ಟೈಮ್ ಸಿಗ್ತಾ ವಾಕ್ಯ ಓದ್ರಿ, ಟೈಮ್ ಸಿಗ್ತಾ ಆರಾಧನೆ ಮಾಡಿದಂತ ಆರಾಧನೆ ಹಾಡುಗಳನ್ನು ಹಾಡ್ರಿ. ಡೋಂಟ್ ಟಾಕ್ ಎನಿಥಿಂಗ್ ಫ್ರಮ್ ಎನಿಬಡಿ. ಯಾರ ಬಗ್ಗೆ ಕೂಡ ನೀವು ಯಾವ ವಿಷಯದಲ್ಲೂ ಕೂಡ ನೀವು ತಪ್ಪಾಗಿ ಮಾತಾಡುವಂತ ಅಗತ್ಯ ಇಲ್ಲ. ನಿಮ್ಮನ್ನು ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡ್ಲಿಕ್ಕೆ ದೇವರು ನಮ್ಮನ್ನು ಇಡ್ಲಿಲ್ಲ. ಎಸ್ ಸರ್ ನೋ. ಇಫ್ ಯು ಟಾಕ್, ಇಫ್ ಅದನ್ನು ಹೆಚ್ಚಾಗಿ ನೀನು ಮಾತಾಡಿದ್ರೆ ನಿನ್ನ ಅಭಿಷೇಕವನ್ನು ನೀನು ಕಳ್ಕೊಳ್ತೀಯಾ. ಜ್ಞಾನೋಕ್ತಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಅತಿಯಾಗಿ ಮಾತಾಡುವುದರಲ್ಲಿ ಏನಿರ್ತದೆ? ದೋಷ ಇರ್ತದೆ. ಡೋಂಟ್ ಟಾಕ್ ಮೋರ್, ಡೋಂಟ್ ಟಾಕ್ ಮೋರ್. ಗಂಟೆಗಟ್ಟಲೆ 50 ನಿಮಿಷ 30 ನಿಮಿಷ ಡೋಂಟ್ ಟಾಕ್ ಮೋರ್. ವ್ಯಕ್ತಿಗಳ ಹತ್ರ ಆಗ್ಲಿ, ಮೊಬೈಲ್ಗಳ ಹತ್ರ ನೋ. ನಿಮ್ಮ ಬೆಳವಣಿಗೆಗೋಸ್ಕರ ಇದ್ರೆ ಮಾತಾಡಿ, ದೇವರ ವಾಕ್ಯಗಳಿದ್ರೆ ಮಾತಾಡ್ರಿ, ದೇವರ ಅಭಿಷೇಕದ ಬಗ್ಗೆ ಇದ್ರೆ ಮಾತಾಡ್ರಿ, ಪ್ರಾರ್ಥನೆಗಳಿದ್ರೆ ಮಾತಾಡ್ರಿ. ಆದ್ರೆ ಥರ್ಡ್ ಪರ್ಸನ್ ಬಗ್ಗೆ ಯಾವತ್ತೂ ಕೂಡ ನೀವು ಅಲ್ಲಿ ಇಲ್ಲದೆ ಇರುವಂತ ವ್ಯಕ್ತಿ ಬಗ್ಗೆ ನೀವು ಮಾತಾಡ್ರಿ. ದೊಡ್ಡ ಮೇಧಾವಿ ಹತ್ರ ಒಬ್ರು ಬಂದು ಕೇಳೋಣ, ನಿನಗೊಂದು ವಿಷಯ ಹೇಳ್ಬೇಕು ಅಂದ್ರೆ ಓಡಿ ಬಂದು ಏನ್ ಹೇಳಿದ್ರ? ನಿನಗೊಂದು ವಿಷಯ ಹೇಳ್ಬೇಕು. ಕೇಳಿದ್ರಂತೆ, ಆಯ್ತಾಯ್ತು ಹೇಳುವಂತೆ. ನಾನೊಂದು 3 ಪ್ರಶ್ನೆ ಕೇಳ್ತೀನಿ, ಅದಾದ್ರೆ ಹೇಳು. ನಂಬರ್ 1 ಕ್ವಶನ್, ನೀನು ಹೇಳೋ ಮಾತು ನನಗೇನಾದ್ರು ಲಾಭ ಆಯ್ತಾ ಅಂತ ಕೇಳಿದೆ. ನೀನು ಹೇಳೋ ಮಾತು ನನಗೇನಾದ್ರೂ ಲಾಭ ಆಗುತ್ತಾ? ನೀನು ಹೇಳೋ ಮಾತು ನನಗೇನಾದ್ರೂ ಲಾಭ ಆಗುತ್ತಾ ದುರ್ಗಪ್ಪ ಅಂದ್ರೆ? ಅದ್ ಹೆಸರು ದುರ್ಗಪ್ಪ ಅಲ್ಲ, ಬೇರೆ ಯಾರು ನಮ್ಮ ಕಣ್ಣೆದುರಿಗೆ ಹಾಗೆ. ನಾನು ಹೇಳೋ ಮಾತು ನಿನಗೇನು ಹೆಲ್ಪ್ ಆಗಲ್ಲ. ಸರಿ, ನೀನು ಹೇಳೋ ಮಾತು ನಿನಗೇನಾದ್ರೂ ಹೆಲ್ಪ್ ಆಗುತ್ತಾ? ನನಗೂ ಹೆಲ್ಪ್ ಆಗಲ್ಲ. ನೀನ್ ಹೇಳೋ ಮಾತು ನಿನಗೇನಾದ್ರೂ ಹೆಲ್ಪ್ ಆಗುತ್ತಾ? ಇಲ್ಲ, ನನಗೂ ಹೆಲ್ಪ್ ಆಗಲ್ಲ. ಸರಿಯಪ್ಪ, ಯಾರಿಗೂ ಬೇಡ, ನಮ್ಮಿಬ್ಬರಿಗೆ ಏನಾದ್ರೂ ಒಳ್ಳೇದಾಗುತ್ತಾ ಆ ಮಾತು? ಇಲ್ಲ. ಮತ್ತೆ ಯಾಕೆ ಹೇಳ್ತೀನಿ? ನನಗೆ ಹೇಳ್ಬೇಡ, ಹಂಗಾರೆ ನನಗೆ ಹೇಳಕ್ ಹೋಗ್ಬೇಡ. ನೀನು ಏನಾದ್ರೂ ನನಗೆ ಹೇಳಂಗಿದ್ರೆ, ನನ್ನ ಬೆಳವಣಿಗೆಗೆ ಏನಾಗಿದ್ರೆ ಹೇಳು, ಅಥವಾ ನಿನ್ನ ಬೆಳವಣಿಗೆಗೆ ಏನಾದ್ರೂ ಬೇಕಾದ್ರೆ ಹೇಳು. ನಾವಿಬ್ಬರು ಉದ್ಧಾರ ಆಗದಿದ್ರೆ ಹೇಳು. ಇಲ್ಲಾಂದ್ರೆ ನನ್ನ ಹತ್ರ ಇಂಥ ಮಾತುಗಳು ಹೇಳೋದಿಲ್ಲ. ಅವನೇನು ಮಾಡ್ದ? ಉಪ್ಪು ತಿಂದು ನೀರು ಕುಡ್ಕೊಂಡು ವಾಪಸ್ ಹೋದಂತೆ ಬಾಲಮುನಿ. ಎಷ್ಟು ಇತರರ ಬಗ್ಗೆ ಮಾತಾಡ್ತಿರೋ ಅಷ್ಟೋ ತನಕ ದೇವರ ನಿಮ್ಮ ಮೇಲೆ ಇಟ್ಟಿರುವಂತಹ ಅಭಿಷೇಕವನ್ನು ಏನ್ ಮಾಡಿದೆ? ಎಲ್ಲರ ಏನ್ ಮಾಡಿದ? ಒಳ್ಳೆ ರಿಲೇಶನ್ಶಿಪ್. 4 ಜನಕ್ಕೆ ಒಳ್ಳೇದು ಮಾಡ್ಬೇಕಂತಾರೆ ಗೊತ್ತಾ? 4 ಜನರ ಹತ್ರ ಚೆನ್ನಾಗಿರ್ಬೇಕಂತಾರೆ ಗೊತ್ತಾ? ಯಾರ 4 ಜನ? ಯಾರಮ್ಮ 4 ಜನ? ನೀವೇ ಹೇಳ್ಬೇಕಂತಾರೆ ನೋಡಿ. ಸಣ್ಣ ಮಕ್ಳು 4 ಜನ ನೋಡಿದ್ರೆ ಏನಾಗುತ್ತೆ? 4 ಜನ ನೋಡಿದ್ರೆ ಏನು? ಅವ್ನಿಗೆ 4 ಜನ ಅಂದು ಅವ್ನು ಸಾಯವರಿ 4 ಜನ ಯಾರಂತ ಗೊತ್ತಾಗಲ್ಲ. ಹಾಗಾಗಿ ಎಲ್ಲರ ಹತ್ರ ನಾವ್ ಹೇಗಿರ್ಬೇಕು? ರೋಮ ಪುಸ್ತಕ 12ನೇ ಅಧ್ಯಾಯದಲ್ಲಿ ಏನಿದೆ? ಎಲ್ಲರೊಂದಿಗೆ ಸಮಾಧಾನದಿಂದಿರಲಿಕ್ಕೆ ನೀನು ಏನಿದೆ? ಒಂದು ಮಾತಂದ್ರ ನಾನೊಂದು ಮಾತು, ಹಲೋ ಸಿಂಹಗಳಿದ್ದೀವ್ರಿ, ಸಿಂಹಗಳು ನೋಡ್ಲಿಲ್ಲ ಆತ, ಸಿಂಹಗಳ ಕಡೆ ಗಮನ ಕೊಡ್ಲಿಲ್ಲ.
ಕಿರ್ಚೋರಿದ್ದಾರೆ, ಮಾತಾಡರಿದ್ದಾರೆ, ಇಲ್ಲಬಾರ್ದ ಆರೋಪ ಮಾಡೋರಿದ್ದಾರೆ, ನಿಮ್ಮನ್ನು ಬೈಯೋರಿದ್ದಾರೆ, ಕೆಡಿಸೋರಿದ್ದಾರೆ, ಎಲ್ಲರಿದ್ದಾರೆ. ಅವ್ರನ್ನ ಯಾಕೆ ನೋಡಕ್ ಹೋಗ್ತೀಯ ನೀನು? ನೀನು ನಿನ್ ದೇವ್ರು, ನೀನು ನಿನ್ ದೇವ್ರು, ನಾನು ನನ್ನ ದೇವ್ರು. ದಟ್ಸ್ ಇನಫ್, ದಟ್ಸ್ ಇನಫ್. ಅವ್ರು ನೋಡಿದಷ್ಟು ನಿನ್ ತಲೆ ಬಿಸಿ ಜಾಸ್ತಿ. ಇನ್ನು ಒಬ್ಬ ನಮ್ಮ ಮನೆಗೆ ಬಂದಾಳ, ನಾನು ಬರಕ್ ಮುಂಚೆ ಬಂದಾಳ ಸಂಜೆ. ಸಾರ್, ನಾನು ಮಾನಸಿಕ ತಜ್ಞರ ಹತ್ರ ಹೋಗ್ಬೇಕು ಅನ್ಕೊಂಡಿನ ಅಂದ್ರು. ಏನಂದ್ರ? ಮಾನಸಿಕ ತಜ್ಞರು. ಯಾಕಮ್ಮ ಅಂದೆ. ಬಹಳ ಒತ್ತಡ ಆಗ್ಬಿಟ್ಟದೆ ಸರ್ ತಲೆಯಲ್ಲಿ, ನನಗೆ ಬಹಳ ಒತ್ತಡ ಆಗ್ಬಿಟ್ಟದೆ. ನಮ್ಮ ಮನೆಗೆ ಬಚ್ಚಿಟ್ಟಿರುವಂತ ಬಾಕ್ಸ್ ಅಲ್ಲಿರುವಂತ ಒಂದು ದಾರ ತಗೊಂಡು ತೋರಿಸಿದೆ, ಎಕ್ಸ್ಪ್ಲೈನ್ ಮಾಡಿ ತೋರಿಸಿದೆ. ಇವ್ರು ನೋಡಿದ್ರೆ, ಅವ್ರ ಮಾತು ಮನಸ್ಸು ತುಂಬಾ ಇಟ್ಕೊಂಡಿದ್ರೆ, ಇವ್ರ ಬಗ್ಗೆ ವಿಚಾರ ಮಾಡಿದ್ರೆ, ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ ಅಂತ ಏನ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಒತ್ತಡ ಇಲ್ಲಾಂದ್ರೆ ನೀನು ಬರ್ತಾರೆ. ನೀನು ಅವರ ಮಾಸ್ಟರ್ ಪ್ರಿಂಟ್. ನೀನ್ ಹೆಂಗಿರ್ಬೇಕಂತ ಡಿಸೈಡ್ ಮಾಡೋದು ಅವರು, ನೀವು ಅವರಲ್ಲ. ನೀನ್ ಹೆಂಗಿರ್ಬೇಕಂತ ನಿನ್ನನ್ನು ಉಂಟು ಮಾಡಿದಂತ ದೇವರು ಡಿಸೈಡ್ ಮಾಡೋದು ಅವರಲ್ಲ. ಅವ್ರ ಹಂಗ ಅಂದ ತಕ್ಷಣ ನೀನೇನು ಆಗೋದಿಲ್ಲ. ಅವ್ರ ಹಂಗ ಮಾತಾಡಿದ ತಕ್ಷಣ ನೀನು ಹಂಗೆ ಇರೋದಿಲ್ಲ. ಅವ್ರು ಹೇಳಿದ ತಕ್ಷಣ ನೀನು ಚೇಂಜ್ ಆಗಿಲ್ಲ. ಯಾಕಂದ್ರೆ ನೀನು ದೇವರ ಮಾಸ್ಟರ್ ಪ್ರಿಂಟ್ ಆಗಿದೆಯಾ. ದೇವರು ಯಾವ ರೀತಿ ಇರ್ಬೇಕಂತ ಡಿಸೈಡ್ ಮಾಡಿದಾರೋ ಅದೇ ರೀತಿ ನೀನಿರೋದು. ಅವ್ರ ಕಡೆ ಏನ್ ಗಮನ ಕೊಡ್ಬೇಡ್ರಿ, ಸ್ಮೈಲ್ ಕೊಡ್ರಿ. ಎರಡನೇದ್ದೇ ಯಾವ್ದ್ರಲ್ಲಿ, ಯಾವ್ದು ಕೀರ್ತನೆಗಳು ಎರಡನೇದ್ದೇ, ಅವ್ರೆಲ್ಲ ಮಾತಾಡಿದ್ರೆ ಒಂದು ಸ್ಮೈಲ್ ಕೊಟ್ರಂತ ಅಷ್ಟೇ. ಯಾರು? ದಾವೀದ. ಅವರೆಲ್ಲ ಮಾತಾಡ್ತೀರ, ಒಂದು ಸ್ಮೈಲ್ ಕೊಟ್ರ ಅಷ್ಟೇ. ಅವರೆಲ್ಲ ಮಾತ್ರ ಒಂದು ಸ್ಮೈಲ್ ಕೊಡ್ರಿ. ಅರೆ ಅವರೆಲ್ಲ ಅಷ್ಟು ಮಾತಾಡುವ ಸ್ಮೈಲ್ ಕೊಡೋದು ಕಷ್ಟ. ದೇವರ ಆತ್ಮಗಳು, ದೇವ್ರೇ ನಾನು ಸ್ಮೈಲ್ ಕೊಡ್ಬೇಕು, ಒಂದು ಹೆಲ್ಪ್ ಮಾಡ್ರಿ, ಟಕ್ಕಂತ ದೇವ್ರು ಹೆಲ್ಪ್ ಮಾಡ್ತಾರೆ. ನಿಮ್ ಕೈಲಿ ಆಗಲ್ಲ. ಅವ್ರು ಮಾತಾಡೋದು ನಿಮ್ಗೆ ರೇಗ್ತಿರ್ತದ ಒಳಗಡೆಯಿಂದ. ಫೈರ್ 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 ಬರ್ತಾರೆ. ನೀನಾಗಿರ್ಬೇಡ, ನೀನು ಆತನ ಒಂದಾಗಿರ್ರಿ. ಆತನೇ ಅವ್ರಿಗೆ ಏನು ಫೈರ್ ಕೊಡ್ಬೇಕು, ಏನು ಕೊಡ್ಬೇಕು ಆತನೇ ಕೊಡ್ತಾನೆ. ಅದಕ್ಕೆ ಯಾವಾಗಲೂ ನೀನು ಆತ ಒಂದಾಗಿರ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ತಂದೆ ತಾಯಿಗಳಿಗೆ, ನೀವು ದೇವ್ರಿಗೋಸ್ಕರ ಏನು ಮಾಡ್ತಿರೋ ನಿನ್ನ ಮಕ್ಕಳ ಜೊತೆ ಇಟ್ಕೊಂಡು ದೇವ್ರ ಅದ್ಭುತ ನಿಮ್ಮ ಮಕ್ಕಳು ಕೂಡ ನೋಡಿ, ದೇವ್ರ ಆಶೀರ್ವಾದ ನಿಮ್ಮ ಮಕ್ಕಳು ಕೂಡ ಅನುಭವಿಸ್ಬೇಕು. ಆ ತಾಯಿ ಹೊರಟೋದ ಮೇಲೆ ಈ ಮಕ್ಕಳು ಏನಾಗಿರ್ಬೋದು ಹೇಳ್ರಿ? ಈ ಪ್ರಪಂಚಕ್ಕೆ ಸಾಕ್ಷಿಯಾಗಿರಲ್ಲ. ನಮ್ಮ ದೇವರು ಇಂಥ ಸಮಸ್ಯೆಯಲ್ಲಿ, ಕಷ್ಟದಲ್ಲಿ ಕೂಡ ನಮ್ಮನ್ನು ಕೈ ಬಿಡ್ಲಿಲ್ಲಪ್ಪ. ನಮ್ಮ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ. ಅದಕ್ಕೆ ನೀವು ಪ್ರಾರ್ಥನೆ ಮಾಡುವಾಗ ನಾನು ಹೇಳ್ತೀನಿ, ಪ್ರತಿ ತಂದೆ ತಾಯಿಗಳು ನೀವು ದಶಮಾಂಶಗಳು ಕೊಡುವಾಗ ನಿಮ್ಮ ಮಕ್ಕಳ ಮುಂದೆ ಇಟ್ಕೊಂಡು, ನೀವು ಸಂಬಳ ಬರುವಾಗ ಅದನ್ನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಕ್ಕಳು ಇಟ್ಟು ದೇವ್ರು ನೋಡಿ, ನಾನು ಇಷ್ಟು ದೇವ್ರಿಗೆ ಕೊಟ್ಟೆ, ಇಷ್ಟು ದೇವ್ರು ನನಗೆ ಕೊಟ್ಟು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ರಿ. ಮಕ್ಕಳನ್ನ ಇಟ್ಕೊಂಡು ಮಕ್ಕಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ, ದೇವ್ರಿಗೋಸ್ಕರ ಒಂದು ಆಸೆ ಬರ್ತದೆ. ದೇವ್ರು ಏನೋ ಕೊಡ್ತಾನೆ, ಏನೋ ಮಾಡ್ತಾನೆ ನಮ್ಮ ಜೀವನದಲ್ಲಿ ಅಂತ